ಒಂದು ಸಾಧನೆ. ಚಿಕ್ಕ ವಯಸ್ಸಿನಲ್ಲೇ ಕನ್ನಡವನ್ನು ಉಳಿಸುವುದಕ್ಕೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದ್ರೆ ಕನ್ನಡಿಗರಾಗ ಸಾಧ್ಯ ಇಲ್ಲ. ಕನ್ನಡವನ್ನು, ಕನ್ನಡತನವನ್ನು ಉಳಿಸ್ಬೇಕಾದ್ರೆ ಭಾಷೆಯನ್ನು, ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು, ನಾವು ಅದನ್ನು ಉಳಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ತೆಗೆದುಕೊಂಡಾಗ ಸಿನಿಮಾ ಮಾಧ್ಯಮವೂ ಒಂದು. ಆ ಸಿನಿಮಾ ಮಾಧ್ಯಮದ ಮುಖಾಂತರ ಕನ್ನಡವನ್ನು ಕನ್ನಡಿಗರಿಗೆ ತಲುಪಿಸುವುದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಇತಿಹಾಸದ ಪೂರ್ತಿ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಒಂದು ಪೂರಕ ಉದಾಹರಣೆಯಾಗಿ ಯಶವಂತ್ ಇವತ್ತು ಆ ಸಾಲಿನಲ್ಲಿ ಇರೋದಕ್ಕೆ ಅರ್ಹನಾಗಿದ್ದಾನೆ. ಕನ್ನಡ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕಿವಿ ನಿಮಿರುವುದು, ಎಂಥ ಸಾಲು. ಹಾಗಾಗಿ ಕನ್ನಡಿಗರ ಮೇಲೆ ಬೇರೆ ಭಾಷೆಗಳು ತನ್ನ ಅಸ್ತಿತ್ವವನ್ನು ಸಾಧನೆ ಮಾಡ್ತಕ್ಕಂತಹ ವಿಚಾರವನ್ನು ನಾವೆಲ್ಲ ಕಂಡಿದ್ದೀವಿ. ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಚಲನಚಿತ್ರವೇ ಸಾರ್ವಭೌಮ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಿನಿಮಾ ನಾನ್ ಪೋಲಿ ಅಂದಾಗ ನಾನು ಪೋಲಿ ಅಂದವಾಗ ಅಲ್ಲಿ ಪೋಲಿ ಅಲ್ಲ ಅಂತಕ್ಕಂಥದ್ದು ಇಂಗ್ಲಿಷ್ನಲ್ಲಿ ಬರ್ತಕ್ಕಂಥ ಒಂದು ಪದವನ್ನ ಸಾಂಕೇತಿಕವಾಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶವನ್ನ ಯಾವ ರೀತಿ ಚಿತ್ರಿಸಿದ್ದಾನೆ ಅಂತಕ್ಕಂಥದ್ದು ಕುತೂಹಲ ಈಗ ನನಗೆ ಸೃಷ್ಟಿ ಆಗ್ತಾ ಇದೆ. ಮೊದಲು ಗೊಂದಲ ಇತ್ತು, ಇವನ ಕೈಲಿ ಅಷ್ಟು ಚಾಣಕ್ಷತನ ಇದೆಯಾ, ಅಷ್ಟು ನಿರ್ದಿಷ್ಟವಾಗಿ ನಿಖರವಾಗಿ ಆ ಚಲನಚಿತ್ರವನ್ನು ನಿಭಾಯಿಸುವ ಶಕ್ತಿ ಇದೆಯಾ ಅಂತಕ್ಕಂಥ ಅನುಮಾನ ಕಾಡ್ತಾ ಇತ್ತು. ಆದರೆ ಈಗ ನಾನು ಆಡಿಯೋ ನೋಡಿದಾಗ ಇಲ್ಲ, ಏನೋ ಇವನಲ್ಲಿ ಇದೆ ಅಂತಕ್ಕಂಥ ಭಾವನೆ ಮೂಡ್ತಾ ಇದೆ. ಯಾಕೆಂದ್ರೆ ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ಮತ್ತೆ ತಂದೆ ಹತ್ರನೇ ಒಬ್ಬ ಪ್ರೊಡ್ಯೂಸರ್, ನಿರ್ಮಾಪಕನ ಕೆಲಸವನ್ನು ಸಹ ತಂದೆ ಹತ್ರನೇ ಮಾಡಿಸ್ತಕ್ಕಂಥದ್ದು ಬಹಳ ಸಾಹಸ ಕೆಲಸ. ಯಾಕಂದ್ರೆ ಮೂರ್ತಿಯವರು ಬಹಳ ಜಿಪುಣ, ದುಡ್ಡು ಖರ್ಚು ಮಾಡೋದ್ರಲ್ಲಿ ಬಹಳ ಜಿಪುಣ. ಆದ್ರೆ ಕಣ್ಣೀರು ಬಿಟ್ನೋ, ಕನಸ್ಕೊಂಡ್ರೋ, ಏನ್ ಮಾಡಿದ್ರು ಮಗನ ಕನಸನ್ನ ನನಸು ಮಾಡುವುದಕ್ಕೆ ನೋಡಿ ಈಗ ಬಂದ್ರಿ, ಈಗ ಜಿಪುಣ ತರ ಬಿಟ್ರಿ, ಈಗ ಮಗನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರಿ ಈಗ. ಸೊ ಆ ಒಂದು ಸಾಧನೆಯನ್ನ ಮಾಡುವುದಕ್ಕೆ ಹೊರಟತಕ್ಕಂತಹ ಇವರಿಗೆ ನೀವೆಲ್ಲರೂ ಸಹ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ, ಹೆಮ್ಮೆಯ ವಿಚಾರ ಅನಿಸ್ತಾ ಇದೆ. ಯಾಕೆಂತಂದ್ರೆ ಯಾವುದೇ ಸಿನಿಮಾದ ಹಿನ್ನೆಲೆ ಇಲ್ಲದೆ, ಸಿನಿಮಾ ವಿಚಾರಗಳ ಪರಿಚಯವಿಲ್ಲದ ಒಂದು ಕುಟುಂಬ ಸಿನಿಮಾವನ್ನ ನಿರ್ದೇಶನ ಮಾಡಿ, ಸಿನಿಮಾದಲ್ಲಿ ನಟನೆ ಮಾಡಿ, ಸಿನಿಮಾವನ್ನು ನಿರ್ಮಾಪಕ ಮಾಡಿ, ಸಿನಿಮಾ ಆ ಸಾಲಿನಲ್ಲಿರ್ತಕ್ಕಂತಹ ವಿಷಯ ಇದೆಯಲ್ಲ, ಅಷ್ಟು ಸುಲಭದ ವಿಚಾರವಲ್ಲ. ಅಂತ ಕೆಲಸವನ್ನ ಇವತ್ತು ಮೂರ್ತಿ ಮತ್ತು ಯಶವಂತ್ರವರು ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆ ಹೆಮ್ಮೆಯ ಕ್ಷಣಕ್ಕೆ ನೀವೆಲ್ಲ ಸಾಕ್ಷಿಯಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.